500 ಕೋಟಿ ತಲುಪಿದೆ ಶಕ್ತಿ ಯೋಜನೆಯ ಪ್ರಯಾಣ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯ ದಾಖಲೆ ಇದು. ಈ ದಾಖಲೆಯ ಸಂಭ್ರಮಾಚರಣೆಗೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. 5 ಗ್ಯಾರಂಟಿಗಳಲ್ಲಿ ಅಡೆತಡೆ ಇಲ್ಲದೆ ಸಾಗ್ತಾ ಇರುವಂತ ಯೋಜನೆ ಅಂತ ಹೇಳಿದ್ರೆ ಅದು ಶಕ್ತಿ ಯೋಜನೆ. ಶಕ್ತಿ ಯೋಜನೆ ಈಗ 500 ಕೋಟಿ ರೂಪಾಯಿಗೆ ತಲುಪ್ತಾ ಇದೆ. ಗ್ಯಾರಂಟಿ ಅನುಷ್ಠಾನದ ಸಮಿತಿಯಿಂದ ಸಂಭ್ರಮಾಚರಣೆ ಮಾಡಲಿಕ್ಕೆ ಜುಲೈ 14ರಂದು ಸಂಭ್ರಮಾಚರಣೆಗೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಬಸ್ಗೆ ಪೂಜೆ ಸಲ್ಲಿಸಿ ಪ್ರಯಾಣಿಕರಿಗೆ ಸಿಹಿ ಹಂಚಿಕೆ ಮಾಡಿ ಈ ಪ್ರಯಾಣ ಆರಂಭ ಆಗುತ್ತೆ. ಈ ಬಗ್ಗೆ ಜಿಲ್ಲಾ ತಾಲೂಕು ಕಮಿಟಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸಮಿತಿಯ ಅಧ್ಯಕ್ಷ ಮಾಜಿ ಸಚಿವ ಎಚ್.ಎಂ. ರೇವಣ್ಣ. ಯಾರು 500 ಕೋಟಿ ಪ್ರಯಾಣ ಇದೆ ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸಾರಿಗೆಯಲ್ಲಿ ಎಲ್ಲ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಆರಂಭ ಮಾಡಿತು ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರದಲ್ಲಿ. ಈ ಪ್ರಯಾಣ ನಿರಂತರವಾಗಿ ಸಾಗ್ತಾ ಇದೆ, ಅಡೆತಡೆದಿಲ್ಲದೆ ಸಾಗ್ತಾ ಇದೆ ಅಂತ ನಾನು ಹೇಳಿದೆ ಮೊದಲು. ಯಾಕಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಏನಾಗಿದೆ, ಬೇರೆ ಬೇರೆ ಯೋಜನೆಗಳು ಏನಾಗಿದೆ ಅನ್ನೋದನ್ನು ನೀವು ಗಮನಿಸಿದ್ದೀರಿ. ಬಟ್ ಎಲ್ಲೂ ಕೂಡ ಅಡೆತಡೆ ಆಗದಂತೆ ಸಾಗ್ತಾ ಇರೋದು ಶಕ್ತಿ ಯೋಜನೆ, ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ. ಹೀಗಾಗಿ ಇದು 500 ಕೋಟಿ ಜನ ಇಲ್ಲಿ ಪ್ರಯಾಣ ಮಾಡಿದ್ದಾರೆ. ಇದೊಂದು ದಾಖಲೆ ಅಂತ ಹೇಳಿ ಈ ದಾಖಲೆಯ ಸಂಭ್ರಮವನ್ನು ಮಾಡಲಿಕ್ಕೆ ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷ ಎಚ್.ಎಂ. ರೇವಣ್ಣ ನಿರ್ಧಾರ ಮಾಡಿದ್ದಾರೆ.